ಈಗ ಈ ನಮ್ಮ ಮಹಾಮಿಲನದ ವೇದಿಕೆಯಲ್ಲಿ ಒಂದು ಮನಮುಟ್ಟುವಂತಹ ಒಂದು ಸ್ಕಿಟ್ ಅನ್ನ ಎಲ್ಲ ಅಮ್ಮನರಿಗಾಗಿ ಪರ್ಫಾರ್ಮ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಗಿಚ್ಚಿಗಿಲಿಗಿಲಿಯಿಂದ ನನ್ನಮ್ಮ ಸೂಪರ್ ಸ್ಟಾರ್ ನ ಟೈಟಲ್ ವಿನ್ನರ್ ವಂಶಿಕಾ ಹಾಗೂ ಅವರ ಪಾರ್ಟ್ನರ್ ಶಿವು ಆನ್ ಸ್ಟೇಜ್. ಸೌಂಡ್ ಮಾಡಬೇಡ. ಸೌಂಡ್ ಮಾಡಿದ್ರೆ ಕುತ್ತಿಗೆ ಹೆಚ್ಚಿಗೆ ಸಾಯಿಸ್ಬಿಡ್ತೀನಿ. ಮನೇಲಿ ಏನೇನು ಇಟ್ಟಿದ್ಯೋ ಎಲ್ಲ ಕೊಡು. ನಂತರ ಏನು ಇಲ್ಲ ಅಪ್ಪ, ಒಂಟಿ ಜೀವ. ನಾಟಕ ಮಾಡಬೇಡ. 100 ಇದೆಯೋ 200 ಇದೆಯೋ ತೆಗೆದು ಕೊಡು. ನಂತರ ₹1 ಇಲ್ಲ ಅಪ್ಪ. ನೀನು ಹಿಂಗೆ ಹೇಳಿದ್ರೆ ಮಾತು ಕೇಳಲ್ಲ. ಆರಾಮ್ಸೆ ಕಣೋ, ನಾನು ಕೋ ಆಂಕರು ಕಟ್ಬಿಡ್ತಿದ್ಯಾ? ಬಿಟ್ಬಿಡಪ್ಪ, ನನ್ನ ಬಿಟ್ಬಿಡಪ್ಪ. ಬಿಡಪ್ಪ. ಸೌಂಡ್ ಮಾಡಿದ್ರೆ ಅಯ್ಯೋ ಅಯ್ಯೋ. ನನ್ ಮನೇಲಿ ಏನು ಇಲ್ಲಪ್ಪ, ಬಿಟ್ಬಿಡಪ್ಪ. ಹಾಳಾದ್ ಮುದುಕಿ, ಮನೇಲಿ ಒಂದು ಬಿಡಿಗಾಸು ಇಟ್ಟಿಲ್ವಲ್ಲೇ. ಹಲೋ, ಎಲ್ಲೋ ಇದೆಯಾ? ಯಾವ್ದೋ ಮುದುಕಿ ಮನೆಗೆ ಬಂದಿದ್ದೀನಿ ಮಗ. ಒಂದು ಬಿಡಿಗಾಸು ಇಟ್ಟಿಲ್ಲ. ದರಿದ್ರ ಮನೆ. ಏನ್ ಮಾಡ್ದೆ ಆ ಮುದುಕಿನ? ಕಟ್ಟಾಕಿದ್ದೀನಿ. ಹೌದಾ? ಊಟಕ್ಕೇನೋ ಕತೆ? ಹೊಟ್ಟೆ ತುಂಬಾ ಹಸಿತಿದೆ ಮಗ. ಕೈಯಲ್ಲಿ ಬೇರೆ ಕಾಸಿಲ್ಲ. ನಾಳೆ ನನ್ನ ಮಗಳಿಗೆ ಹಬ್ಬಕ್ಕೆ ಬಟ್ಟೆ ಬೇರೆ ಕೊಡಿಸ್ಬೇಕು. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ನನಗೆ ಊಟಕ್ಕೆ ದಾರಿ ಮಾಡ್ಕೊಂಡಿದೀನಿ, ನೀನು ಹೇಗಾದ್ರೂ ಮಾಡ್ಕೊಂಬಾ. ಆ ಮುದುಕಿ ಕಟ್ ಬಿಚ್ ಬಾ, ಅಲ್ಲೇ ಕೂತಲ್ಲೇ ಸತ್ರೆ ಕಷ್ಟ. ಹಾಳಾದ್ ಮುದುಕಿ, ಕಟ್ಟು ಬಿಸ್ತೀನಿ. ಚೀರೋದು ಕೂಗೋದು ಏನಾದ್ರು ಮಾಡಿದ್ರೆ ಕುತ್ತಿಗೆ ಹೆಚ್ಚಿಗೆ ಸಾಯಿಸ್ಬಿಡ್ತೀನಿ. ನಾನು ಯಾಕಪ್ಪ ಕೂಗ್ಲಿ? ನೀ ನನಗೇನ್ ಮಾಡ್ದೆ? ಏನೂ ಮಾಡಿಲ್ಲ. 1 ನಿಮಿಷ ಬಾರಪ್ಪ ಇಲ್ಲಿ. ಏನು ಕೂತ್ಕೊಳ್ಳಲ್ಲ? ಹೊಟ್ಟೆ ಹಸಿತಿದ್ಯಾ? ಬಾ ಕೂತ್ಕೋ ಬಾ. 1 ನಿಮಿಷ ಬಂದೆ. ತಗೋ ತಿನ್ನು. ಮೊದಲು ನೀ ತಿನ್ನು. ತಗೋ ತಿನ್ನು. ಮನೇಲಿ ಒಬ್ಳೇ ಇದೆಯಂತೀಯಾ? ಖರ್ಚಿಗೆಲ್ಲ ಏನ್ ಮಾಡ್ತೀಯಾ? ಅಷ್ಟು ಪೆನ್ಷನ್ ದುಡ್ಡು ಬರ್ತೆ, ಅದ್ರಲ್ಲೇ ಜೀವನ ಮಾಡ್ತಾ ಇದ್ದೀವಿ. ಮಕ್ಳು ಯಾರು ಇಲ್ವಾ? ನಂಗೊಬ್ಬ ಮಗ ಇದ್ದ. 10 ವರ್ಷದಿಂದ ದೀಪಾವಳಿ ದಿನ ಆಕ್ಸಿಡೆಂಟಲ್ ಸತ್ ಹೋದ. ಅವನು ಹೋದ್ಮೇಲೆ ಯಾರೂ ಇಲ್ಲ, ನಾನೊಬ್ಳೆ. ಅದೇ ಯಾವಾಗ ಕರ್ಕೊಂಡು ಹೋಗ್ತಾನೋ ಅಂತ ಕಾಯ್ತಾ ಇದ್ದೀನಿ. ಮತ್ತೆ ಇಷ್ಟೊಂದೆಲ್ಲ ಅಡುಗೆ ಮಾಡಿದ್ಯಲ್ಲ, ಏನಕ್ಕೆ? ದೀಪಾವಳಿ ಮಾತ್ರ ಇಷ್ಟು ಅಡುಗೆ ಮಾಡ್ತೀನಿ. ಅವನಿಗೆ ಪೂಜೆ ಮಾಡ್ತೀನಿ, ಯಾರಿಗಾನು ಊಟ ಕೊಡ್ತೀನಿ. ಇವತ್ತು ಯಾಕೋ ಮೈ ಹುಷಾರಿರ್ಲಿಲ್ಲ, ಯಾರಿಗೂ ಕೊಡಕ್ಕಾಗ್ಲಿಲ್ಲ.
ಅದಕ್ಕೆ ಮಲ್ಕೊಂಡಿದ್ದೆ. ಸದ್ಯ ನೀನ್ ಬಂದ್ಯಲ್ಲ, ನೀನ್ ನೋಡಿದ್ರೆ ನನ್ನ ಮಗನ್ ಥರನೇ ಕಾಣಿಸ್ತಿದ್ಯಾ. ಸರಿ, ನಾನು ಬರ್ತೀನಿ. ನಿಂತ್ಕೊಳ್ಳಪ್ಪ ಇಲ್ಲಿ. ಏನಿದು? ನಂತರ ಇಷ್ಟೇ ದುಡ್ಡಿರೋದು. ಇದರಲ್ಲಿ ನಿನ್ ಮಗಳಿಗೆ ಬಟ್ಟೆ ಕೊಡಿಸ್ಬೇಕು ಅಂದ್ಯಲ್ಲ, ತಗೋ. ಅಮ್ಮ, ಅಮ್ಮ, ನಿನ್ನಂತ ತಾಯಿ ಇರೋದ್ರಿಂದ್ರೆ ತಾಯಿ ಅನ್ನೋ ಪದಕ್ಕೆ ಅಷ್ಟೊಂದು ದೊಡ್ಡ ಅರ್ಥ ಬಂದಿರೋದು. ನನ್ನ ಕ್ಷಮಿಸ್ಬಿಡಮ್ಮ. ಓ ಮೈ ಗಾಡ್, ಎಂತ ಬ್ಯೂಟಿಫುಲ್ 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 ಆಕ್ಟ್ ಮಾಡಿದ್ರಿ ಅಂದ್ರೆ ವೆರಿ ವೆರಿ ಗುಡ್ ಮ್ಯಾನ್. ಬಹಳ ಖುಷಿ ಆಯ್ತು. ಜೋರ್ ಚಪ್ಪಾಳೆ ಬರ್ಲಿ. ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ. ಈ ತರದ್ದು ಯಾರು ಕೂಡ ಊಹೆ ಮಾಡಿರೋದಕ್ಕೂ ಸಾಧ್ಯ ಇಲ್ಲ, ನಿರೀಕ್ಷೆ ಅಂತೂ ಇರೋದೇ ಇಲ್ಲ. ಅವಳು ಆ ತಾಯಿ ಅವಳು ಎಷ್ಟ್ರ ಮಟ್ಟಿಗೆ ಅವಳು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದಾಳೆ ಅಂದ್ರೆ, ಸಣ್ಣ ಪುಟ್ಟ ವಿಚಾರಗಳಿದೆ ಗೊತ್ತಾ, ಈ ನಾನಾ ನನ್ನ ಮಗನಾ, ಇದೆಲ್ಲ ಏನ್ ಗೊತ್ತಾ, ಬಂದಿಲ್ಲ ಅಂದ್ರೆ ದೈವಿದತ್ವಾಗಿ ಬಂದಿಲ್ಲ ಅಂದ್ರೆ ಅದು ಯಾರ ಕೈಲೂ ಆಗೋದಿಲ್ವ ಅಂತ. ಅಂದ್ರೆ ಆ ವಯಸ್ಸಲ್ಲಿ ನಾನು ಹೇಳ್ತಿರೋದು ಆ ತರ ಸಣ್ಣ ಪುಟ್ಟ ಸೂಕ್ಷ್ಮತೆಗಳನ್ನ ಒಂದು ವೇದಿಕೆ ಮೇಲೆ ತರೋದಿದೆಯಲ್ಲ. ಫಸ್ಟ್ ಆಫ್ ಆಲ್ ಇದನ್ನ ಬರ್ದೋರ್ಗೆ ನಾನು ಕಂಗ್ರಾಚುಲೇಟ್ ಮಾಡ್ಬೇಕು. ಅದು ಯಾರು ಬರ್ದಿದ್ರು ಬಹಳ ಚೆನ್ನಾಗಿ ಬರ್ದಿದ್ದಾರೆ. ಮಕ್ಕಳು ಇರ್ಲಿ ಇರದೆ ಹೋಗ್ಲಿ, ಇವಾಗ ಇಲ್ದಿರೋ ಮಕ್ಕಳನ್ನ ನೆನ್ಸ್ಕೊಂಡು ಅಳೋರು ಒಂದ್ ಕಡೆ ಇರ್ತಾರೆ, ಇರೋ ಮಕ್ಕಳು ಎಲ್ಲೋ ದೂರದಲ್ಲಿ ಇರ್ತಾರೆ, ಕೈ ಕೊಟ್ಟು ಹೋಗ್ಬಿಟ್ಟಿರ್ತಾರೆ, ಕಷ್ಟದಲ್ಲಿ ಬಿಟ್ಟು ಹೊಟ್ಟೋಗಿರ್ತಾರೆ. ಆದ್ರೂ ಅವ್ರಿಗೆ ಫೋನ್ ಮಾಡಿ ನೀನ್ ಸರಿಯಾಗಿ ತಿಂತಾ ಇದೆಯಾ, ಸಮಯಕ್ಕೆ ತಿಂತಾ ಇದೆಯಾ, ನೀನ್ ಹುಷಾರಾಗಿದ್ಯಾ ಅಂತ ಕೇಳ್ತಾರೆ. ಆ ತರ ಮಿಡಿಯೋ ತಾಯಿಯ ಹೃದಯಗಳಿಗೆ, ಎಲ್ಲಾ ಹೃದಯಗಳಿಗೂ ನಾನು ಎದ್ದು ನಿಂತು ನಮಸ್ಕಾರ ಮಾಡಿ ಈ ಮದರ್ಸ್ ಡೇ ಅಥವಾ ಈ ತಾಯಂದಿರ ದಿನ ಅಂತ ಏನ್ ಬರುತ್ತೆ ಅದ್ರ ಮೂಲಕ ನನ್ನ ತಾಯಿನ ಕೂಡ ನಾನು ಸ್ಮರಿಸೋದಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಾನು ಆತ್ಮೀಯನಾಗಿ ಕಿವಿ ಮಾತು ಹೇಳೋದಿಷ್ಟೇ, ತಾಯಿ ಮನಸ್ಸು ಬೇರೆ ಏನೂ ಬಯಸೋದಿಲ್ಲ, ಜೊತೆಲಿರಿ ಅಂತ ಕೇಳುತ್ತೆ ಅಷ್ಟೇ, ಬೇರೆ ಇನ್ನೇನೂ ಕೇಳೋದಿಲ್ಲ. ಆಮೇಲೆ ಈ ಆಕ್ಟ್ನ ಮಾಡಿದಂಥ ನಮ್ಮ ವಂಶಿಕಾ ಮತ್ತೆ ಶಿವು ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ರಿ, ಅದ್ಭುತವಾಗಿ ಆಕ್ಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ವಂಶಿಕಾ, ಅಂಡ್ ಐ ವಾಸ್ ರಿಯಲಿ ಮೂವ್ಡ್. ಥ್ಯಾಂಕ್ ಯು ಸೋ ಮಚ್ ರಾಘು. ಈ ವೇದಿಕೆ ಮೇಲೆ ಆಕ್ಚುಲಿ ಆಗಿರೋದೊಂದು ಆಕ್ಟ್ ಅಲ್ಲ, ಒಂದು ತಾಯಿಯ ಪ್ರೀತಿ. ಪ್ರತಿ ಸತಿ ನಮ್ಮ ನಗ್ಸೋ ಅಂತ ಚಂದ್ರಪ್ರಭಾ ಅಲ್ಲಿ ಕೂತ್ಕೊಂಡು ಅಳ್ತಾ ಇದ್ರು. ಚಂದ್ರಪ್ರಭಾ, ಏನಕ್ಕೆ? ನಮ್ ತಾಯಿ ನೆನಪು ಬಂದ್ರು ಸರ್. ನಮ್ ತಂದೆ ತೀರೋಗಿ 11 ವರ್ಷ ಆಯ್ತು ಸರ್. ಅವಾಗ ನಮ್ಮನೇಲಿ ತುಂಬಾ ಕಷ್ಟ ಇತ್ತು. ನಮ್ಮ ತಾಯಿ ಕೂಲಿಗೆ ಹೋಗ್ತಿದ್ರಲ್ಲ, ಅದರಿಂದ ನಮ್ಮ ತಂದೆ ಸತ್ಮೇಲೆ ಅಂತೂ ತುಂಬಾ ಕಷ್ಟ ಆಯ್ತು ಸರ್ ಮನೆಯಲ್ಲಿ. ಅವಾಗ ಈ ಥರದ ಇದು ನೋಡಿದಾಗ ನಮ್ಮ ತಂದೆ ತಾಯಿ ನೆನಪು ಬಂದ್ರು ಸರ್. ಈಗ ನಿಮ್ ತಂದೆ ಹೋದ್ಮೇಲೆ ಎಲ್ಲ ಜವಾಬ್ದಾರಿ ನಿಮ್ ತಾಯಿ ತಗೊಂಡಿದ್ದಾರೆ. ಹೌದು ಸರ್. ಆ ತಾಯಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಏನಿಲ್ಲ ಸರ್, ಅವ್ರು ಯಾವಾಗ್ಲೂ ಚೆನ್ನಾಗಿರ್ಬೇಕಷ್ಟೆ. ಸರ್ ನಮ್ಮ ತಾಯಿ ಸರ್, ಇವ್ರಿಗೆ 3 ಜನನು ಹೆಣ್ಮಕ್ಳೆ.
ಅಂದ್ರೆ ಇವ್ರ ಅಕ್ಕ ತಂಗಿರು ಅವಾಗಿಂದನೂ ಅವರು ಓದ್ಸಕ್ಕೆ ಅಂತ ಇವ್ರ ತಂದೆ ಕಳ್ಸಿಲ್ಲ ಸರ್ ಶಾಲೆಗೆ. ಅವಾಗಿಂದನು ಗಾಣದಲ್ಲಿ ಕಬ್ಬು ಗಾಣ ಇದಿಲ್ಲ ಸರ್, ಆ ಗಾಣದಲ್ಲಿ ಕೆಲಸ ಮಾಡ್ತಾ ಇದ್ರು. ಆಮೇಲೆ ಮದ್ವೆ ಆದ್ಮೇಲೆ ನಮ್ಗೆ ಜಮೀನು ಗಿಮೀನೆಲ್ಲ ತುಂಬಾ ಕಡಿಮೆ ಇರೋದ್ರಿಂದ ಅವಾಗ ಹುಟ್ಟುತ್ತವಿಂದನು ಇಲ್ಲಿ ತನಕನು ಬರೀ ಕೂಲಿ ಕೂಲಿ ಮಾಡ್ಕಂಡೆ ನಮ್ನ ಸಾಕೋದ್ರು ಸರ್. ಅದ್ರಲ್ಲೂ ನಮ್ ತಂದೆ ತೀರೋದ್ಮೇಲಂತೂ ಒಂಥರ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ ಸರ್. ಅವ ನಮಸ್ತೆ. ನಿಮ್ ಮಗನ ನೋಡಿ ಎಷ್ಟು ಹೆಮ್ಮೆ ಆಗ್ತಿದೆ ನಿಮ್ಗೀಗ? ಅದೇ ಇದ್ರೆ ಪ್ರೋಗ್ರಾಮ್ ಅಲ್ಲೇ ಬಂದಿದ್ದಾನೆ, ಇನ್ನೂ ಮುಂದೆ ಬಂದಿಲ್ಲ ಅಂತ ನಮ್ಗೆ ಅದೇ ನೋವು ಐತೆ. ಅಂದರೆ ಇನ್ನೂ ಮದುವೆ ಆಗಿರಲಿಲ್ಲ, ಇಷ್ಟು ನಮಗೆ ಮನಸ್ಸಿನಲ್ಲಿ ಕಷ್ಟ ಐತೆ. ಏನು ಮಾಡ್ತೀವಿ? ನಿಮ್ಮ ಕೊರಗೆಲ್ಲ ನಿಮ್ಮ ಮಗನಿಗೆ ಮದುವೆ ಆಗಿಲ್ಲ ಅಂತ? ಮದುವೆ ಆಗಿಲ್ಲ, ಇನ್ನು ಮುಂದೆ ಬಂದಿಲ್ಲ. ರಂಗಭೂಮಿಲಿ ಎಲ್ಲ ಇದ್ದನು, ಇನ್ನೂ ಅಲ್ಲಿಂದನೂ ಇನ್ನೂ ಮುಂದೆ ಬಂದಿಲ್ಲ. ಇನ್ನೂ ಇದ್ರಲ್ಲೇ ಇನ್ನೂ ಇಲ್ಲೇ ಇದ್ದನು. ಅಲ್ಲಮ್ಮ, ಗಿಚ್ಚಿ ಗಿಲಿಗಿಲಿ ಅನ್ನೋ ಕಾರ್ಯಕ್ರಮದಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಚೆನ್ನಾಗಿ ಇದ್ದಾನೆ. ಬರ್ತಾರೆ ಸಹ, ಇನ್ನೂ ಇಲ್ಲೇ ಇದ್ದಾರಲ್ಲ, ಇನ್ನೂ ಮುಂದೆ ಹೋಗಿಲ್ವಲ್ಲ. ಅದೇ ಮುಂದೆ ಹೋಗೋದ್ರಿಂದ ಎಲ್ಲಿ ಹೋಗ್ಬೇಕು ಅಂತ ಎಲ್ಲಿ ನಿಮಗೆ ಗೊತ್ತು. ನೀವೆಲ್ಲ ಏನು ಸಹಕಾರ ಕೊಟ್ಟು ಅವ್ರನ್ನ ಮುಂದೆ ಕಳಿಸ್ತೀರಿ, ನೀವೇ ಕಳಿಸ್ಬೇಕು, ನಾವೇನು ಮಾಡೋಕ್ಕಾಗಲ್ಲ. So, ನಿಮ್ಗೆ ಆ ಕೊರಗಿದೆ, ಇನ್ನೂ ಮುಂದೆ ಹೋಗಿಲ್ಲ, ಜೊತೆಗೆ ಮದುವೆನೂ ಆಗಿಲ್ಲ ಅಂತ. ಮದುವೆನೂ ಆಗಿಲ್ಲ ಅಷ್ಟೇ. ನಾನು ಯಾನು ಕೇಳೋದಿಲ್ಲ ಸಹ, ಎಲ್ಲ ನಿಮ್ಮ ಆಸೆ. ಅಮ್ಮ, ನೀವು ಯೋಚನೆ ಮಾಡಬೇಡಿ. ಈ ಕಾರ್ಯಕ್ರಮ ಮುಗಿಸೋಷ್ಟ್ರಲ್ಲಿ, ಗಿಚ್ಚಿ ಗಿಲಿಗಿಲಿ ಕಾರ್ಯಕ್ರಮ ಆಗೋಷ್ಟ್ರಲ್ಲಿ ನಿಮ್ಮ ಮಗನಿಗೆ ಮದುವೆನೂ ಆಗತ್ತೆ. ಈ ಒಂದು ಕಾರ್ಯಕ್ರಮ ತುಂಬಾ ದೂರ ಕರ್ಕೊಂಡು ಹೋಗುತ್ತೆ ನಿಮ್ಮ ಮಗನ್ನ. ಆಯ್ತು ಸರ್, ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾನೆ. ಅಷ್ಟೇ ಸರ್, ನನ್ಗಿನ್ನೇನು ಕೇಳಲ್ಲ ಸರ್. ಜಗಪ್ಪ, ನೀನು ಕೂಡ ತುಂಬಾ ಕೊರಗ್ತಾ ಇದೆ, ನೋವಲ್ಲಿದ್ದೆ, ಏನ್ ಕಾರಣ? ಅಲ್ಲಿ ಊಟ ಮಾಡಿಸ್ತಾ ಇರ್ಬೇಕಾದ್ರೇನೆ ಸ್ವಲ್ಪ ಆ ಊಟದ ಸೀನ್ ಬಂದಾಗ ಸರ್ ಸ್ವಲ್ಪ ಬೇಜಾರಾಯಿತು. ಪ್ರತಿ ಸಲ ನಾವು ಊರು ಬಿಟ್ಟು ಈ ಕಡೆ ಬಂದು ಆ್ಯಕ್ಟ್ ಮಾಡ್ತಾ ಇರ್ತೀವಿ, ಇಲ್ಲೇ ಇರ್ತೀವಿ. ಚಂದ್ರಣ್ಣ ಹೇಳ್ದಂಗೆ 8 ತಿಂಗಳು ಎಂಟು ತಿಂಗಳು 6 ತಿಂಗಳು ಹೋಗೋದಲ್ಲ ಸರ್. ಪ್ರತಿಯೊಂದು ತಿನ್ಬೇಕಾದ್ರೂ ನಮ್ಮ ತಾಯಿ ಸಮಾಧಾನ ಮಾಡಕ್ಕೆ ನಿಮ್ ತಾಯಿನೇ ಬಂದಿದ್ದಾರೆ ನೋಡು. ಹೆಂಗ್ ಬಂದಿರಿ